ಥ್ಯಾಂಕ್ ಯು. ಹಲ್ಲೆಲೂಯಾ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವೂ ನೀತಾನೆ. ನನ್ನ ಗೀತೆ, ನನ್ನ ಹಾಡು ಎಲ್ಲವೂ ನೀತಾನೆ. ನನ್ನ ಗೀತೆ, ನನ್ನ ಹಾಡು ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಜಯದ ಹರ್ಷಧ್ವನಿ ಹೃದಯ ಗುಡಾರದಿ, ದಿನವೆಲ್ಲ ಜಯದ ಹರ್ಷಧ್ವನಿ ಹೃದಯ ಗುಡಾರದಿ. ನಿನ್ ಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನಿನ್ ಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ
ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ. ಏಸಪ್ಪ ನೋಡಿ ಹೇಳುವ, ನೀನೇ ಉತ್ತಮನು, ಉತ್ತಮನು ನೀತಾನೆ. ನನಗೆಲ್ಲ ನೀನೇಪ್ಪ, ನನ್ನ ಆಧಾರ ನೀನೆ, ನನ್ನ ಆಶ್ರಯ ನೀನೆ, ನನ್ನ ಖೇಡ್ಯ ನೀನೆ, ನನ್ನ ಗುರಾಣಿ ನೀನೆ. ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ನನ್ನ ಹೌದು. ಹಾಲೆಲೂಯಾ, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ಹೌದು ಡ್ಯಾಡಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹಾಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡೋಣ. ನನಗೆ ಆಧಾರ ನನ್ನ ಕೀರ್ತನೆ, ಕರ್ತನೆ ನನ್ನ ಸಂತೋಷ, ನನ್ನ ಉಲ್ಲಾಸ, ನನ್ನ ಆನಂದ. ಕರ್ತನೆ ನನ್ನ ಹರುಷ, ಕರ್ತನೆ ನೀನೇಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀ ತಾನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಜೀವ ಇರೋವರೆಗೆ ನನ್ನ ಅಗತ್ಯ ನೀನೇ. ಅಂತರ್ಯ ಹರುಷ ನೀನೇ ಅಯ್ಯ,
ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ. ಹೌದು ಡ್ಯಾಡಿ, ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಹೌದು ಡ್ಯಾಡಿ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ಅಂತರ್ಯಾರುಷ ನೀನೇ ಡ್ಯಾಡಿ, ನನಗೆ ಎಲ್ಲವೂ ನೀನೇ ಅಯ್ಯ. ಹೌದಪ್ಪ, ಆರುಷ ನೀನೇ ಅಯ್ಯ, ಎಲ್ಲವೂ ನೀನೇ ಅಯ್ಯ, ಮಧ್ಯಾಹ್ನದ ತೇಜಸ್ಸಂತೆ ನ್ಯಾಯವ ಬೆಳಗಿಸುವೆ, ಮಧ್ಯಾಹ್ನದ ತೇಜಸ್ಸಂತೆ ನ್ಯಾಯವ ಬೆಳಗಿಸುವೆ, ನಾನು ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ, ನಾನು ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ಎಲ್ಲವೂ ನೀನೇ ಅಯ್ಯ, ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ, ನನ್ನ ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ, ನಿನ್ನನ್ನೇ ನಿರೀಕ್ಷಿಸುವೆ, ಸತ್ಕಾರ್ಯ ಮಾಡುವೆ, ನಾನಿನ್ನನ್ನೇ ನಿರೀಕ್ಷಿಸುವೆ, ಸತ್ಕಾರ್ಯ ಮಾಡುವೆ, ಅಗತ್ಯವೆಲ್ಲ ನೀ ತಾನೇ. ಹೌದು ಡ್ಯಾಡಿ, ಜೀವವುಳ್ಳ ದಿನವೆಲ್ಲ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ಅಂತರ್ಯಾರುಷ ನೀನೇ ಅಯ್ಯ, ಎಲ್ಲವೂ ನೀನೇ ಅಯ್ಯ, ಅಂತರ್ಯಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ, ನಿನ್ ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ, ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ, ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ, ಅಗತ್ಯವೆಲ್ಲ ನೀ ತಾನೇ, ಉಳ್ಳ ದಿನವೆಲ್ಲ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ಅಂತರ್ಯಾರುಷ
ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ. ಹೌದು ಡ್ಯಾಡಿ, ನನ್ನ ಮಾರ್ಗ ಎಲ್ಲವನ್ನೂ ನಿನಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ. ಹೌದು ಡ್ಯಾಡಿ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನನ್ನ ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ. ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ. ಹಾಲೆಲೂಯ, ನನ್ನ ಅಗತ್ಯವೆಲ್ಲ ನೀನೇ. ಹಾಲೆಲೂಯ, ನನ್ನ ಕೊರತೆ ನೀಗುವವನು ನೀನೇ, ನನ್ನ ಕಣ್ಣೀರು ಒರೆಸುವವನು ನೀನೇ, ನನ್ನ ಅಗತ್ಯ ನೀನೇ, ನನ್ನ ಅಗತ್ಯ ನೀನೇ. ಹಾಲೆಲೂಯ, ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸುವೆ. ಹೌದು ಡ್ಯಾಡಿ, ಮಧ್ಯಾಹ್ನದ ತೇಜಸ್ಸಂತೆ ನನ್ನ ನ್ಯಾಯವ ಬೆಳಗಿಸುವೆ, ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ ಸಪ್ಪ, ನಾನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ಹೌದು, ನನ್ನ ಅಗತ್ಯವೆಲ್ಲ ನೀ ತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ, ನೀನೇ, ಜೀವವುಳ್ಳ ದಿನವೆಲ್ಲ. ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹೌದು, ಜೀವವುಳ್ಳ ದಿನವೆಲ್ಲ, ನನ್ನ ಅಗತ್ಯವೆಲ್ಲ ನೀ ತಾನೇ, ನೀನೇ, ನನ್ನ ಜೀವವುಳ್ಳ ದಿನವೆಲ್ಲ, ನನ್ನ ಜೀವವುಳ್ಳ ದಿನವೆಲ್ಲ. ಹೌದು ಹೌದು ಡ್ಯಾಡಿ, ಥ್ಯಾಂಕ್ ಯು. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗೇನಾದರೂ ಬೇಕಾಗಿದೆ ಅಂದರೆ ಅದು ನೀನೇ ಅಪ್ಪ, ನನ್ನ ಅಗತ್ಯ ನೀನೇ, ನೀನಿದ್ಬಿಟ್ರೆ ಮಿಕ್ಕಿದೆಲ್ಲವನ್ನು ನಡ್ಸ್ಕೊಂಡು ಹೋಗ್ತೀಯಪ್ಪ. ಥ್ಯಾಂಕ್ ಯು. ನೀವಿದ್ಬಿಟ್ರೆ ಮಿಕ್ಕಿದೆಲ್ಲವನ್ನು ನಡ್ಸ್ಕೊಂಡು ಹೋಗ್ತೀರಿ ಡ್ಯಾಡಿ. ನೀವೇ ನನ್ನ ಅಗತ್ಯ, ನೀವೇ ನನ್ನ ನೀಡಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು. ನೀವಿದ್ರೆ ಹಣ ಬರುತ್ತೆ, ನೀವಿದ್ರೆ ವಸ್ತುಗಳು ಬರುತ್ತೆ, ನೀವಿದ್ರೆ ಆರೋಗ್ಯ ಬರುತ್ತೆ, ನೀವಿದ್ರೆ ಸಮಾಧಾನ ಬರುತ್ತೆ, ನೀವಿದ್ರೆ ನೆಮ್ಮದಿ ಬರುತ್ತೆ. ನೀವಿದ್ರೆ ಸಾಕು ಡ್ಯಾಡಿ, ನೀವು ಸಾಕಪ್ಪ, ನಿಮ್ಮ ಸಾನ್ನಿಧ್ಯ ಸಾಕು ಡ್ಯಾಡಿ, ನಿಮ್ಮ ಪ್ರಸನ್ನತೆ ಸಾಕು, ಸಾಕು, ನೀವೇ ಸಾಕು. ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ
ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ ಸಾಕು, ನೀವೇ ಸಾಕು. ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಪ್ರಸನ್ನತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್ ಲಾರ್ಡ್. ಹೌದು, ನಿನ್ನೊಂದಿಗಿರುವಂತಹ ಬಾಂಧವ್ಯ ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು. ಹಲ್ಲೆಲೂಯಾ. ನೋಹನು ನಿನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಲ್ಲೆಲೂಯಾ. ಹೌದಪ್ಪ, ಮೆತುಶೆಲನು ನಿನ್ನೊಂದಿಗೆ ಅನ್ಯೋನ್ಯವಾಗಿದ್ದನು. ತೂರಾಕಲ ಹನೋಕನು ನಿನ್ನೊಂದಿಗೆ ಅನ್ಯೋನ್ಯವಾಗಿದ್ದನು. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನೊಂದಿಗಿರುವಂಥ ಅನ್ಯೋನ್ಯತೆ, ನಿನ್ನೊಂದಿಗಿರುವಂಥ ನಿಕಟತೆ, ಥ್ಯಾಂಕ್ ಯು ನಮ್ಮ ಜೀವಿತಲ್ಲೂ ಉಂಟಾಗಲಿ. ಥ್ಯಾಂಕ್ ಯು ನಮ್ಮ ಜೀವಿತಲ್ಲೂ ಉಂಟಾಗಲಿ. ಇನ್ನೂ ಕ್ಲೋಸರ್, ಇನ್ನೂ ಕ್ಲೋಸರ್, ನಿನಗೆ ಇನ್ನೂ ಕ್ಲೋಸರ್ ಆಗಿ ಜೀವಿಸ್ಬೇಕಪ್ಪ. ನಿನ್ನೊಂದಿಗೆ ಇನ್ನೂ ನಿಕಟವಾಗಿ ನಾವು ಬಾಳ್ಬೇಕು. ಥ್ಯಾಂಕ್ ಯು. ಇನ್ನೂ ನಿಕಟ ಬಾಂಧವ್ಯವನ್ನು ನಮಗೆ ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ದೇವರ ವಾಕ್ಯದಿಂದ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12 ವಚನ 21. ರೋಮಾಪುರ 12:21. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇದರ ಅರ್ಥವನ್ನು ನಾವು ತಿಳ್ಕೋಬೇಕಾದರೆ 20ನೇ ವಚನದಿಂದ ಓದಬೇಕು. ರೋಮಪುರ 12:20. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ನಿನ್ನ ವೈರಿ ಹಸಿದಿದ್ದರೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ, ಈಗ ಹೇಳ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಮಗೆ ಕೇಡು ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕೇಡಾಗುವಾಗ ಮನುಷ್ಯ ಸ್ವಭಾವದಲ್ಲಿ ಅವನಿಗೆ ಹಾಗೆ ಆಗಬೇಕು, ನನಗೆ ಹೀಗೆ ಮಾಡಿದ್ನೆಲ್ಲ ಅವನಿಗೆ ಹಾಗೆ ಆಗಬೇಕು ಅನ್ನುವಂತಹ ಒಂದು ಬಯಕೆ, ಈ ಮಾನಸಿಕ ಆಲೋಚನೆ ಬಂದುಬಿಡ್ತದೆ. ಆದರೆ ಆತ್ಮಿಕ ಮಕ್ಕಳಾದ ನಾವು ನಮ್ಮ ಶರೀರದ ಭಾವಗಳನ್ನು ಅನುಸರಿಸಿ ನಡೆಯದೆ ದೇವರ ಆತ್ಮನ ನಡೆಸುವಿಕೆ ಮೇರೆಗೆ ನಡೆಯಲು ಕರೆಯಲ್ಪಟ್ಟಿದ್ದೇವೆ. ಅದರಿಂದಾಗಿ ಎಲ್ಲರೂ ಮಾಡುವ ರೀತಿಯಲ್ಲಿ ನಮಗೆ ಕೇಡು ಮಾಡುವುದವರಿಗೆ ಕೇಡನ್ನು ಬಯಸದೆ, ನಮಗೆ ನೋವುಂಟು ಮಾಡಿದವರಿಗೆ ನೋವನ್ನು ಬಯಸಿದೆ, ಪ್ರತಿಯಾಗಿ ಅವರಿಗೆ ಪ್ರೀತಿಯನ್ನು ತೋರಿಸಬೇಕೆಂಬುದು ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತಹ ಒಂದು ಮಾರ್ಗದರ್ಶನ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 27-28 ಓದಿ. ಲೂಕ 6:27-28. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ನಮಗೇನಾದ್ರು ಕೇಡು ಮಾಡಿದ್ರೆ ಅವರಿಗೆ ನಾವು ಪ್ರತಿಯಾಗಿ ಉಪಕಾರವನ್ನು ಮಾಡಬೇಕಂತೆ. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಸಾಕು, ನಿಧಾನಕ್ಕೆ ಓದ್ಕೊಳ್ಳಿ. ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ.
ಇದು ಬಾಯಲ್ಲಿ ಹೇಳಲಿಕ್ಕೆ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿದೆ, ಆದರೆ ಅನುಭವದಲ್ಲಿ ಬಂದಾಗ ಅದು ಬಹಳ ಕಷ್ಟ. ನಮಗೆ ಕೇಡು ಮಾಡಿದವರಿಗೆ ನಾವು ಯಾವ ಆಧಾರದ ಮೇಲೆ ಅವರಿಗೆ ಒಳ್ಳೆಯದನ್ನು ಬಯಸುವುದು? ನಮಗೆ ನೋವು ಮಾಡಿದವ್ರನ್ನ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಗೆ ಬಯಸುವುದು? ತುಂಬ ಕಷ್ಟ. ಆದರೆ ದೇವರು ನಮಗೆ ಅದನ್ನೇ ಕಳಿಸಿ ಹೋಗಿದ್ದಾರೆ. ಯೇಸು ಸ್ವಾಮಿ ಅದನ್ನೇ ನಮಗೆ ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನನ್ನು ಹಿಡ್ಕೊಡ್ಲಿಕ್ಕೆ ಬಂದಂಥ ಇಸ್ಕರಿಯತ್ ಯೂದನನ್ನು ನೋಡಿ ಸ್ನೇಹಿತನೇ ಅಂತ ಕರೆದ್ರು. ನಾವು ಯಾರಾದರೂ ಹಾಗೆ ಕರಿತಿದ್ವಾ? ನಾವೇನಂತಿದ್ವಿ? ಕೃತಜ್ಞತೆ ಇಲ್ಲದವನೇ, ನನ್ನ ಮನೇಲಿ ತಿಂದು ನನ್ನ ಮನೆಗೆ ಕಣ್ಣು ಹಾಕ್ಬಿಟ್ಟಿಯಲ್ಲ, 3.5 ವರ್ಷ ನನ್ನ ಜೊತೆಲೇ ಊಟ ಮಾಡಿದೆ ಅಲ್ಲ ನೀನು ಅಂತ ಹೇಳಿಬಿಡ್ತಿದ್ವಿ. ಎಲ್ಲವನ್ನ ತೋರಿಸ್ಬಿಡ್ತಿದ್ವಿ, ನಿನಗೇನೇನು ಉಪಕಾರ ಮಾಡಿದೆ, ಇಷ್ಟು ಮಾಡಿ ನೀನು ನನಗೆ ದ್ರೋಹ ಮಾಡಿಬಿಟ್ಟಿಲ್ಲ ಅಂತ ಹೇಳಿ. ಆದರೆ ಯೇಸು ಸ್ವಾಮಿ ಅದು ಯಾವುದನ್ನು ಹೇಳಲಿಲ್ಲ, ಸ್ನೇಹಿತನೇ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಒಳ್ಳೆಯ ಮಾದರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಕೇಡು ಮಾಡಿದ್ರೂ ಸಹ ನಾವು ಪ್ರತಿಯಾಗಿ ಅವರಿಗೆ ಉಪಕಾರವನ್ನೇ ಮಾಡಿ ನಮ್ಮ ಉಪಕಾರದಿಂದ ನಾವು ಅವರನ್ನು ಸಹ ಗೆದ್ದುಕೊಳ್ಳುವಂತೆ, ಕೆಟ್ಟತನವನ್ನು ಸೋಲಿಸುವಂತೆ, ನಾವು ಇಷ್ಟು ಕೇಡು ಮಾಡಿದ್ರೂ ನಮಗೆ ಉಪಕಾರವನ್ನೇ ಮಾಡ್ತಾರೆ ಅಂತ ಹೇಳಿ ಅವರು ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ, ಗ್ರಹಿಸುವಾಗ ಅವರು ಕೂಡ ಸತ್ಯದಡಿಗೆ ಬರುವ ಹಾಗೆ, ನಿತ್ಯ ಜೀವದಡಿಗೆ ಬರುವ ಹಾಗೆ ಪ್ರತಿಯಾಗಿ ಉಪಕಾರವನ್ನೇ ಮಾಡಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. 1 ಪೇತ್ರ 3:9. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ನಮಗೇನು ಕೇಡಾಗೋದಿಲ್ಲ, ನಾವು ನೆನೆಸ್ಬೋದು, ನಾವು ಆ ರೀತಿ ತಗ್ಗಿ ಹೋಗಿಬಿಟ್ರೆ ನಮ್ಗೆ ಇನ್ನೇನು ಕೇಡಾಗ್ಬಿಡ್ತದೋ, ಅವ್ರು ಇನ್ನೂ ತಲೆ ಮೇಲೆ ಹತ್ತಿ ಕೂತ್ಕೊಬಿಡ್ತಾರೆ ಅಂತ ಹೇಳಿ. ಅದು ನಮ್ಮ ಆಲೋಚನೆ. ಆದರೆ ದೇವರ ಆಲೋಚನೆ ಆ ರೀತಿ ಇಲ್ಲ. ನಮಗೆ ಇನ್ನೂ ಹೆಚ್ಚಾದ ಮೇಲನೆ ದೇವರು ಯೋಜನೆ ಹಾಕಿದ್ದಾನೆ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಬದಲಾಗಿ ಆಶೀರ್ವದಿಸಿರಿ. ಹಲ್ಲೆಲೂಯಾ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ದೇವರು ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕೆ ಕರೆದದ್ದೇ ಇದಕ್ಕಾಗಿ. ಲೋಕದಲ್ಲಿ ಎಲ್ಲರೂ ಅಪಕಾರಕ್ಕೆ ಅವನು ಕೇಡು ಮಾಡಿದ್ರೆ ಅವನಿಗೆ ನಮ್ಮಿಂದ ಮ್ಯಾಕ್ಸಿಮಮ್ ಕೇಡಾಗಲಿ. ನಮಗೇನಾದರೂ ತೊಂದರೆ ಕೊಟ್ಟಿದ್ದಾನ, ಎಷ್ಟು ಮ್ಯಾಕ್ಸಿಮಮ್ ಅವನಿಗೆ ತೊಂದರೆ ಕೊಡಲಿಕ್ಕೆ ಏನೇನು ದಾರಿ ಹುಡುಕಬೇಕೆಲ್ಲ ದಾರಿ ಹುಡುಕಿ ಅವನಿಗೆ ಕೇಡು ಮಾಡೋದು, ಇದು ಲೋಕ ಮಾರ್ಗ. ಆದರೆ ನಾವು ಆತ್ಮಿಕ ಮಾರ್ಗಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಅವ್ರು ನಮಗೆ ಕೇಡು ಮಾಡಿದರೆ ಬದಲಾಗಿ ಅವ್ರನ್ನ ಆಶೀರ್ವದಿಸಿ ಅವರಿಗೆ ಉಪಕಾರ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಬಾಧ್ಯವಾಗಿ ಅಂತ ಹೇಳಿದರೆ ಇನ್ಹೆರಿಟ್ ಅಂದರೆ ನಿಮ್ಮದಾಗಿ ನೀವು ಹೊಂದಿಕೊಳ್ಳುವಿರಿ, ನಿಮ್ಮ ಲೀಗಲ್ ಆಸ್ತಿಯಾಗಿ ಹೊಂದುವಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡದಲ್ಲಿ ಒಂದು ಒಳ್ಳೆಯ ನಿದರ್ಶನ ನಮಗಿದೆ. ಆದಿಕಾಂಡ 45ನೇ ಅಧ್ಯಾಯಕ್ಕೆ ಬನ್ನಿ. 45ನೇ ಅಧ್ಯಾಯ. ಒಂದನೇ ವಚನವನ್ನು ಓದಿ. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ 5ನೇ ವಚನದವರೆಗೆ ಓದೋಣ. ನನ್ನ ಬಳಿಯಿಂದ ಎಲ್ಲರನ್ನು ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ಯೋಸೇಫನು
ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣರ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದೇಶಕ್ಕೆ ಬರಬಂದು 2 ವರ್ಷವಾಗಿದೆಯಷ್ಟೇ. ಇನ್ನು 5 ವರ್ಷಗಳ ಪರ್ಯಂತರ ಬಿತ್ತುವುದಕ್ಕಾಗಲಿ ಕೊಯ್ಯುವುದಕ್ಕಾಗಲಿ ಅವಕಾಶವಿಲ್ಲ. ಓಕೆ, ಮುಂದೆ ಓದೋಣ. ಅಲ್ಲೇನು ಹೇಳ್ತಾನೆ, ತನ್ನ ಅಣ್ಣಂದರ ಮುಂದೆ ಅವನು ತನ್ನನ್ನು ಪ್ರಕಟ ಮಾಡ್ಕೊಳ್ತಾನೆ. ಯಾರು ಈ ಅಣ್ಣಂದಿರು? ಇವನನ್ನು ಪಾಳು ಬಾವಿ ಒಳಗೆ ಬಿಸಾಡಿ ಮಿದ್ಯಾನ್ಯರಿಗೆ ಮಾರಾಟ ಮಾಡಿದಂತಹ, ಇವನ ಬಟ್ಟೆಗಳನ್ನೆಲ್ಲ ಹರಿದು ಹಾಕಿದ, ಇವನ ಮೇಲೆ ಕೆಂಡಾಮಂಡಲವಾದಂತಹ, ಇವನ ಕನಸುಗಳನ್ನು ಕೇಳಿದಾಗ ಇವನನ್ನು ಬೈದು ಇವನನ್ನು ತುಚ್ಛವಾಗಿ ಅಲ್ಪವಾಗಿ ಪರಿಗಣಿಸಿದಂತಹ ಆ ಅಣ್ಣಂದಿರ ಮುಂದೆ ತನ್ನನ್ನು ಪರಿಚಯ ಮಾಡ್ಕೊಳ್ತಾನೆ. ನೀವು ಐಗುಪ್ತಕ್ಕೆ ಮಾರಿಬಿಟ್ಟ ಯೋಸೇಫನೇ ನಾನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇದರ ಹಿಂದೆ ಅವನು ಗುರುತು ಗೊತ್ತಿದ್ದರೂ ಇನ್ನೂ ಅವರನ್ನು ಎಲ್ಲರನ್ನೂ ಕೂಡ ಅಲ್ಲಿಗೆ ತರಿಸುವಂತಹ ಒಂದು ಯೋಜನೆಯೊಂದಿಗೆ ಕೆಲವೊಂದು ಕಾರಣಾಂತರದಿಂದ ಅವನು ತಕ್ಷಣವೇ ಪ್ರಕಟ ಮಾಡಿಕೊಂಡಿಲ್ಲ. ಆದರೆ ಇಲ್ಲಿ ಇನ್ನೂ ಅವನು ತಾಳಲಾರದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಗಟ್ಟಿಯಾಗಿ ಅನ್ನುವಂಥ ವಾಕ್ಯ ಹೇಳ್ತದೆ. ತನ್ನ ಅಣ್ಣಂದರ ನೋಡಿ ಆ ಪ್ರೀತಿ, ಹೃದಯದಲ್ಲಿ ತುಂಬಿದಂಥ ಪ್ರೀತಿ, ಅದು ಆನಂದ ಕಣ್ಣೀರು, ದುಃಖದ ಕಣ್ಣೀರಲ್ಲ. ಇಷ್ಟು ವರ್ಷಗಳು ಅಣ್ಣಂದರು ನೋಡಲಿಲ್ಲ, ಈಗ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಕೆಲವು ಸಮಯಗಳಲ್ಲಿ ಮಕ್ಕಳಿಗೆ ಮದುವೆ ಆಗುವಾಗ ಅಣ್ಣ ಅಪ್ಪ ಕಣ್ಣಲ್ಲಿ ನೀರು ಬಿಟ್ಬಿಡ್ತಾರೆ. ಏನದು? ಆನಂದ ಕಣ್ಣೀರು. ನನ್ನ ಮಗಳಿಗೆ ಒಳ್ಳೆ ದಾರಿ ಆಗಿದೆ, ಅಥವಾ ನನ್ನ ಮಗನಿಗೆ ಒಳ್ಳೆಯ ವ್ಯವಸ್ಥೆ ಆಗಿದೆ, ದೇವರು ಸಹಾಯ ಮಾಡಿದ್ದಾನೆ. ಸೊ ಈ ಆನಂದ ಕಣ್ಣೀರು. ಇನ್ನೂ ಬದುಕಿದ್ದೀರಾ ಅಂತ ಹೇಳಿ ಅಲ್ಲ, ನನಗಿಷ್ಟು ಕೇಡು ಮಾಡಿಬಿಟ್ಟು ಇನ್ನೂ ಬದುಕಿದ್ದೀರಾ ಅಂತ ಅವನು ನೆನೆಸಲಿಲ್ಲ. ಅಣ್ಣಂದನ್ನು ಮತ್ತೆ ಇಷ್ಟು ವರ್ಷಗಳ ನಂತರ ಮತ್ತೆ ನೋಡಲಿಕ್ಕೆ ಅವಕಾಶ ಆಗಿದೆಯಲ್ಲ, ಅವನಿಗೆ ಆ ಖುಷಿ, ಆ ಸಂತೋಷವನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ. ಆ ಶಬ್ದ ಫರೋಹನ ಮನೆಯವರಿಗೆಲ್ಲ ಕೇಳಿಸುವಷ್ಟು ಮಟ್ಟಿಗೆ ಅಷ್ಟು ಜೋರಾಗಿ ಅಳ್ತಾನೆ. ಯೋಸೇಫನ ಅಣ್ಣಂದರಿಗೆ ಇದು ತತ್ತರಗೊಂಡು ಮಾತಾಡ್ಲಿಕ್ಕೆ ಆಗದೆ ಹೋಗ್ಬಿಟ್ರು. ಅಂದರೆ ಅವರು ದ್ರೋಹ ಮಾಡಿದವರಲ್ವ, ಕೇಡು ಮಾಡಿದವರು. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ನೀವು ಉಪಕಾರ ಮಾಡಿದ್ರೆ ಅವ್ರ ತಲೆ ಮೇಲೆ ಕೆಂಡ ಹಾಕ್ದಂಗೆ ಆಗುತ್ತೆ ಅಂತ. ಅಂದರೆ ಅವರಿಗೆ ಸರಿಯಾಗಿ ಪಾಠ, ತಲೆ ಮೇಲೆ ಕೆಂಡ ಹಾಕೋದಂದರೆ ಅವ್ರನ್ನ ನಾಶ ಮಾಡೋದಲ್ಲ, ಅವ್ರಿಗೆ ಒಳ್ಳೆ ಪಾಠ ಆಗ್ತದೆ. ನಾವು ಇಷ್ಟು ಕೇಡು ಮಾಡಿದ್ರು ನಮಗೆ ಒಳ್ಳೇದನ್ನೇ ಮಾಡಿದ್ದಾನಲ್ಲ ಅಂತ ಹೇಳಿ, ಅದನ್ನು ಅವ್ರು ಕೇಡು ಮಾಡಿದ್ದನ್ನು ಅವ್ರಿಗೆ ನೆಗೆಟಿವ್ ಆಗಿ ಹೇಳಿ ಅವ್ರನ್ನ ಚುಚ್ಚಿ ಮಾತಾಡ್ತಾ ಇಲ್ಲ. ಬದಲಾಗಿ ಏನು ಹೇಳ್ತಾನೆ, 5ನೇ ವಚನ, ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ನೀವು ವ್ಯಸನಪಟ್ಟು ದುಃಖಿಸಬೇಡಿರಿ. ಮತ್ತೆ ಏನು ಹೇಳ್ತಾನೆ, ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದ್ದಾನೆ. ಏನು ಹೂನಾರ ಹಾಕಿ ಫ್ಲೈಟ್ ಹತ್ತಿಸಿ ಕಳಿಸಿದ್ರ? ಅವನ ದೃಷ್ಟಿ ನೋಡಿ, ಯೋಸೇಫನ ದೃಷ್ಟಿ ಬೇರೆ. ಅವರು ಎಷ್ಟು ಕೇಡು ಮಾಡಿ ದ್ರೋಹ ಮಾಡಿ ಅವನ ಮಿದ್ಯಾನ್ಯರಿಗೆ ಮಾರುವಾಗ ಅವನ ಹೃದಯ ಹೆಂಗಿದ್ದಿರ್ಬೋದು. ಈ ಯೋಸೇಫನ ಹೃದಯ ಬಾವಿ ಒಳಗೆ ಬಿಸಾಡಿದಾಗ, ಬಾವಿ ಒಳಗೆ ಬಿಸಾಕಿದಾಗ ಅಲ್ಲಿ ಹಾವು ಚೇಳು ಏನೇನಿತ್ತೋ ಅದರೊಳಗಿಂದ ಅವನು ಆ ದುಃಖಪಟ್ಟು ಎಷ್ಟು ಕೂಗಿರ್ಬೋದು. ಮಿದ್ಯಾನ್ಯರಿಗೆ ಮಾರಿದಾಗ ಎಷ್ಟು ಸಂಕಟ ಪಟ್ಕೊಂಡು, ಇನ್ನೂ ನನ್ನ ಜೀವಮಾನದಲ್ಲಿ ಅಪ್ಪನ ನೋಡೋಕ್ಕಾಗಲ್ಲ, ಇನ್ನೂ ನನ್ನ ಜೀವಮಾನದಲ್ಲಿ ನನ್ನ ಸಹೋದರ ನೋಡೋಕ್ಕಾಗಲ್ಲ, ಎಷ್ಟು ದುಃಖಪಟ್ಟು ಅವನು ಮುಂದೆ ಸಾಗಿರ್ಬೋದು. ಆದರೆ ಅದೆಲ್ಲವನ್ನ ಹಾಗೇ ಬದಿಗಿಟ್ಟು, ನನಗಿಷ್ಟು ದ್ರೋಹ ಮಾಡಿದ್ರಲ್ಲ ದ್ರೋಹಿಗಳ ಅಂತ ಹೇಳಲಿಲ್ಲ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಸಂತೈಸ್ತಾನೆ. ಅವರನ್ನೇ ಸಂತೈಸ್ತಾನೆ. ಯಾರನ್ನ ಸಂತೈಸ್ತಾ ಇದ್ದಾರೆ ನೋಡಿ, ಯಾರನ್ನು ಸಂತೈಸ್ತಾ ಇದ್ದಾರೆ. ಹಲ್ಲೆಲೂಯಾ. ದಿಸ್ ಈಸ್ ದ ಹಾರ್ಟ್ ಆಫ್ ಗಾಡ್. ನಾವು ಕೇಳೋಣ, ನಾವು ಮನುಷ್ಯರು, ನಮಗೆ ಬಲಹೀನತೆ ಇದೆ, ದೇವರೇ ನಮ್ಮನ್ನು ಕ್ಷಮಿಸಿ,
ನಿನ್ನ ಹೃದಯವನ್ನು ನಮಗೆ ಕೊಡಪ್ಪ. ಈ ಯೋಸೇಫನು ಎಷ್ಟು ಅದು ಹಳೆ ಒಡಂಬಡಿಕೆಯಲ್ಲೇ ಯೇಸುವಿನ ಅದು ಗುಣಾತಿಶಯಗಳನ್ನು ಹೇಗೆ ಪ್ರಕಟ ಮಾಡ್ತಾನೆ. ಅವ್ರಿಗೆ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡ್ರಿ ಅಣ್ಣ, ಅಳಬೇಡಿ, ನೀವು ಚಿಂತೆ ಮಾಡಬೇಡ್ರಿ, ನನಗೆ ಕೇಡು ಮಾಡಿದ್ದಕ್ಕೆ ನೀವು ವ್ಯಸನ ಪಡಬೇಡ್ರಿ, ದೇವರೇ ನಿಮ್ಮ ಮುಂದೆ ನನ್ನನ್ನು ಕಳುಹಿಸಿ ನಿಮಗೆ ಆಹಾರ ರೆಡಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ವಚನ ಕೂಡ ಇದೆ 50ನೇ ಅಧ್ಯಾಯದಲ್ಲಿ ಅಂತ ನೆನೆಸ್ತೀನಿ. 50ನೇ ಅಧ್ಯಾಯದಲ್ಲಿ 20ನೇ ವಚನವನ್ನು ಓದಿ. ಆದಿಕಾಂಡ 50:20. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೀವು ನನಗೆ ಕೇಡಾಗಬೇಕೆಂದು ಮಾಡಿದ್ರೆ ನಿಜ, ಆದರೆ ದೇವರು ನನಗೆ ಅದನ್ನು ಮೇಲಾಗಬೇಕೆಂದು ನಿಷ್ಕರ್ಷೆ ಮಾಡಿದನು, ಸಂಕಲ್ಪಿಸಿದನು. 21 ಕೂಡ ಮುಗಿಸ್ಬಿಡಿ. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಆದದ್ದರಿಂದ ನೀವು ಸ್ವಲ್ಪವೂ ಭಯ ಪಡಬೇಡ್ರಿ. ಇವ್ರು ನೆನೆಸಿದ್ರು ಅಪ್ಪ ಸತ್ತ ಮೇಲೆ ನಮಗೆ ಇನ್ನೂ ಗತಿ ಕಾಣಿಸ್ಬಿಡ್ತಾನೆ ಅಂತ ನೆನೆಸಿದ್ರು, ಆದರೆ ಇಲ್ಲ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ನಿಮ್ಗೆ ಯಾರಾದರೂ ಈಗ ನೋವು ಮಾಡಿದ್ದು, ನಿಮಗೆ ವೇದನೆ ಮಾಡಿದ್ರೆ, ಅವ್ರನ್ನ ಕಚ್ಚಿ ಅರ್ದು ಬಿಡಬೇಕು ಅಂತ ಏನಾದರೂ ಅನಿಸಿದ್ರು ಕೂಡ ಈಗ ದೇವ್ರ ಹತ್ರ ಕೇಳಿ, ಅಪ್ಪ ನನಗೆ ಬಲ ಕೊಡಪ್ಪ, ಶಿಲುಬೆಯಲ್ಲಿ ನಿನಗಿದ್ದಂಥ ಅದೇ ಹೃದಯ ನನಗೆ ಕೊಡು ಸ್ವಾಮಿ. ತಂದೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತ ಹೇಳೋದಿಲ್ಲ. ಆ ಹೃದಯ ನನಗೂ ಕೊಡಪ್ಪ, ನನಗೆ ಕೇಡು ಮಾಡಿದವ್ರನ್ನ ಕ್ಷಮಿಸಲಿಕ್ಕೆ. ಈ ಯೋಸೇಫನ ಹಾಗೆ ಈಗ ಯೋಸೇಫನ ಅಧಿಕಾರದಲ್ಲಿದ್ದಾನೆ. ನಮಗೇನು ಕೇಡು ಮಾಡಿಬಿಡ್ತಾನೋ, ಅಪ್ಪ ಸತ್ತ ಮೇಲೆ ಇನ್ನೂ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಅವ್ರು ನೆನೆಸಿದ್ರು. ಆದರೆ ಅವನು ಹೇಳ್ತಾನೆ, ನೋ, ನಾನು ನಿಮಗೆ ಕೇಡು ಮಾಡೋದಿಲ್ಲ. ನೀವು ನನಗೆ ಕೇಡು ನೆನೆಸಿದ್ರಿ, ಆದರೆ ದೇವರು ಅದನ್ನು ನನಗೆ ಉಪಕಾರವಾಗಿ ಮಾಡಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯಾಗುವಂತೆ ಮಾಡಿದನು. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೇಲೆ ಆದ್ದರಿಂದ ನೀವು ಸ್ವಲ್ಪವೂ ಭಯಪಡಬೇಡ್ರಿ. ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು. ನಿಮಗೆ ಸೇರಿದ ಎಲ್ಲವನ್ನ ನಾನು ಪೋಷಿಸುತ್ತೇನೆ ಎಂದು ಹೇಳಿ ಅವರನ್ನು ಸಂತೈಸಿ. ನೋಡಪ್ಪ, ನೋಡಿ ಅಣ್ಣ, ನೋಡಿ ಅಕ್ಕ, ನೋಡಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ತನಗೆ ಎಷ್ಟು ಕೇಡು ಮಾಡಿದ್ರೂ ಸಹ ಅವರಿಗೆ ಪ್ರತಿ ಕೇಡನ್ನು ಮಾಡದೆ ಅವರಿಗೆ ಉಪಕಾರವನ್ನೇ ಮಾಡಿದೆ. ಅಂದರೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ ನಂತರ ನಾವು ನೋಡ್ತೇವೆ, ಮುಂದುವರಿಸಿ 45ನೇ ಮುಂದುವರೆದ ಭಾಗದಲ್ಲಿ ಹೇಳ್ತಾನೆ, ಬೇಗ ಹೋಗಿ 9ನೇ ವಚನವನ್ನು ಓದಿ. ನೀವು ಬೇಗ ತಂದೆ ಬಳಿಗೆ ಹೋಗಿ. ಆದಿಕಾಂಡ 45:9. 8ನ್ನು ಓದ್ಬಿಟ್ಟು ಓದಿ. ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳುಹಿಸಲಿಲ್ಲ. ದೇವರು ನನ್ನನ್ನು ಕಳುಹಿಸಿದನು. ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ನೀವು ನನಗೆ ಕೇಡು ಮಾಡಿದ್ದೀನಿ ಅಂತ ನೆನೆಸ್ಕೋಬೇಡ್ರಿ, ನನಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ನೆನೆಸ್ಬೇಡಿ. ದೇವರೇ ನನ್ನನ್ನು ನಿಮ್ಮ ಮುಂದೆ ಹೋಗಿ ನನ್ನನ್ನು ನಿಮಗೆ ಸ್ಥಳವನ್ನು ರೆಡಿ ಮಾಡಲಿಕ್ಕೆ, ನಿಮಗೆ ಆಹಾರ ರೆಡಿ ಮಾಡಲಿಕ್ಕೆ ಕಳುಹಿಸಿದ್ದಾನೆ. ಆ ದೇವರು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ, ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ, ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಯೂ ಮಾಡಿದ್ದಾನೆ. 9ನೇ ವಚನ. ಈಗ ನೀವು ಬೇಗ ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ನಿನ್ನ ಮಗನಾದ ಯೋಸೇಫನು ಈಗನ್ನುತ್ತಾನೆ, ದೇವರು ನನ್ನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿದ್ದಾನೆ. ಹೌದು, ನೀನು ತಡಮಾಡದೆ ನನ್ನ ಬಳಿಗೆ ಬಾ. ಗೋಷೆನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು. ನೀನು ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಕುರಿ, ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ಇರಬಹುದು. ಈ ಬರಗಾಲ ತೀರುವುದಕ್ಕೆ ಇನ್ನೂ 5 ವರ್ಷ ಹೋಗಬೇಕು. ಆದದರಿಂದ ನಿನಗೂ ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳಿಗೂ ಬಡತನ ಉಂಟಾಗದಂತೆ ಇಲ್ಲಿ ನಿನ್ನನ್ನು ಪೋಷಿಸುವೆನೆಂದು ಹೇಳುತ್ತಾನೆಂಬುದಾಗಿ ತಿಳಿಸಿರಿ. ನಾನು ಸ್ವತಃ ನಿಮ್ಮ ಸಂಗಡ ಮಾತಾಡಿದ್ದೇನಲ್ಲ, ಅದಕ್ಕೆ ನೀವೇ ಸಾಕ್ಷಿ. ನನ್ನ ಒಡಹುಟ್ಟಿದವನಾದ ಬೆನ್ಯಾಮೀನನು ಸಾಕ್ಷಿ. 13 ಕೂಡ. ಐಗುಪ್ತ ದೇಶದಲ್ಲಿ ನನಗಿರುವ ಎಲ್ಲಾ ವೈಭವವನ್ನು ನೀವು ಕಂಡದ್ದೆಲ್ಲವನ್ನು ತಂದೆಗೆ ತಿಳಿಸಿ ಬೇಗನೆ ಅವನನ್ನು ಇಲ್ಲಿಗೆ ಕರಕೊಂಡು ಬರಬೇಕೆಂದು
ಹೇಳಿ ತನ್ನ ತಮ್ಮನಾದ ಬೆನ್ಯಾಮೀನನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಬೆನ್ಯಾಮೀನನು ಅವನ ಕೊರಳನ್ನು ಅಪ್ಪಿಕೊಂಡು ಅತ್ತನು. ಇದಲ್ಲದೆ ಅವನು ತನ್ನ ಅಣ್ಣಂದಿರಲ್ಲಿ ಪ್ರತಿಯೊಬ್ಬನಿಗೂ ಮುದ್ದಿಟ್ಟು ಕಪಾಲಕ್ಕೆ ಒಂದು ಕೊಟ್ಟನ ಮುದ್ದಿಟ್ಟು ಅವರನ್ನು ಅಪ್ಪಿಕೊಂಡು ಅತ್ತನು. ಹಲ್ಲೆಲೂಯ. ಇದೇ ಕ್ರಿಸ್ತನಲ್ಲಿದ್ದಂತಹ ಗುಣಾತಿಶಯ. ಇವತ್ತು ನಾವು ಕೇಳೋಣ, ಅಪ್ಪ ನನಗೂ ಆ ಕೃಪೆ ಕೊಡು ಸ್ವಾಮಿ. ನನಗೆ ಕೇಡು ಮಾಡಿದವರಿಗೆ ನಾವು ಪ್ರತಿಯಾಗಿ ಪ್ರೀತಿಯನ್ನು ತೋರಿಸ್ಲಿಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ನನಗೆ ಎಷ್ಟೇ ಕೇಡು ಮಾಡಿದ್ರು ಅವ್ರನ್ನ ಪ್ರೀತಿಯಿಂದ ನೋಡಲಿಕ್ಕೆ ನನಗೆ ಕೃಪೆ ಕೊಡು. ಹಲ್ಲೆಲೂಯ. ನಮ್ಮ ಬಲಹೀನತೆಯನ್ನು ತೆಗೆದಾಕಪ್ಪ ಅಂತ ಕೇಳುವ. ಥ್ಯಾಂಕ್ ಯು ಲಾರ್ಡ್. ಕಣ್ಣುಗಳು ಮುಚ್ಚಿ ಕೇಳೋಣ. ಅಪ್ಪ, ನನಗೆ ಕೇಡು ಮಾಡಿದವರನ್ನ ಪ್ರೀತಿಸಲಿಕ್ಕೆ, ಅವ್ರಿಗೆ ಉಪಕಾರ ಮಾಡಲಿಕ್ಕೆ, ಕರ್ತನೆ ನನ್ನ ಒಳ್ಳೆತನದಿಂದ ಅವರ ಕೆಡುಕುತನವನ್ನು ಜಯಿಸಲಿಕ್ಕೆ, ಸೋಲಿಸಲಿಕ್ಕೆ ಕರ್ತನೆ ನನಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೋಸೇಫನ ಜೀವಿತವನ್ನು ನಾವು ಕರ್ತನೆ ಈಗ ತಾನೇ ನೋಡಿದ್ವಲ್ಲಪ್ಪ. ತನ್ನ ಅಣ್ಣಂದಿರು ಎಷ್ಟು ಕೇಡು ಮಾಡಿದ್ರು ಅವರ ಕೊರಳಿಗೆ ಅಪ್ಪಿಕೊಂಡು ಮುದ್ದಿಡ್ತಾನೆ, ಅಳ್ತಾನೆ. ಹಲ್ಲೆಲೂಯ. ನಮಗೂ ಅದೇ ಕೃಪೆ ಕೊಡಪ್ಪ. ನಮಗೆ ಎಷ್ಟೇ ಕೇಡು ಮಾಡಿದ್ರು ಅವ್ರನ್ನ ಕರ್ತನೆ ಸಹಿಸಿಕೊಳ್ಳಿಕ್ಕೂ, ಪ್ರೀತಿಸ್ಲಿಕ್ಕೂ, ಕ್ರಿಸ್ತನ ಪ್ರೀತಿಯನ್ನು ಅವ್ರಿಗೆ ತೋರಿಸ್ಲಿಕ್ಕೂ, ಪ್ರತಿಯಾಗಿ ಅವ್ರಿಗೆ ಉಪಕಾರ ಮಾಡಲಿಕ್ಕೂ, ನನಗೆ ಊಟ ಕೊಡಲಿಲ್ಲ ಅಂದರು ನಾನು ಅವ್ರಿಗೆ ಊಟ ಕೊಡಲಿಕ್ಕೂ, ನನಗೆ ಕೇಡು ಮಾಡಿದ್ರು ಅವ್ರಿಗೆ ನಾನು ಒಳ್ಳೇದು ಮಾಡಲಿಕ್ಕೂ ಕೃಪೆ ಕೊಡಪ್ಪ. ಎಲ್ಲರೂ ಕೇಳೋಣ ನಾವಿರುವಂಥ ಸ್ಥಳದಲ್ಲೇ. ಅಪ್ಪ, ಇದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡು. ನಮಗೆ ಎಷ್ಟೇ ಕೇಡು ಮಾಡಿದರು, ನಮಗೆಷ್ಟೇ ನೋವನ್ನು ಉಂಟು ಮಾಡಿದರು, ಅದನ್ನು ಕರ್ತನೆ ಮನಸ್ಸಿನಲ್ಲಿ ಇಟ್ಕೊಳ್ಳದೆ, ಅದಕ್ಕೆ ಪ್ರತಿಯಾಗಿ ಪ್ರತಿ ಕೇಡನ್ನು ಮಾಡದೆ ಅವ್ರಿಗೆ ಉಪಕಾರ ಮಾಡಲಿಕ್ಕೆ, ಹಲ್ಲೆಲೂಯ, ಪ್ರೀತಿಸಲಿಕ್ಕೆ, ಅವ್ರಿಗೆ ಉಪಕಾರ ಮಾಡಲಿಕ್ಕೆ, ಎದೆಯಲ್ಲಿ ಕೊರಳನ್ನು ಅಪ್ಪಿಕೊಂಡು ಮುದ್ದಿಡಲಿಕ್ಕೆ ಮತ್ತು ಅವರಿಗೆ ಗೋಷಾನ್ ಪ್ರಾಂತ್ಯವನ್ನು ಕೊಟ್ಟು ಅವ್ರನ್ನ ಪೋಷಿಸಲಿಕ್ಕೆ ಯೋಸೇಫನಿಗೆ ಕೃಪೆ ಕೊಟ್ಟೆಯಲ್ಲ. ಹೌದು, ನಮಗೂ ಕೂಡ ನಮ್ಮ ಕೇಡು ಮಾಡಿದ್ರು ಅವ್ರನ್ನ ನಾವು ಪ್ರತಿಯಾಗಿ ಪ್ರೀತಿಸಲು ಮತ್ತು ಅವರಿಗೆ ಉಪಕಾರ ಮಾಡಲು, ನಮ್ಮ ಒಳ್ಳೆತನವನ್ನು ತೋರಿಸಲು ನಮಗೆ ಕೃಪೆ ಕೊಡಪ್ಪ. ಪ್ರತಿಯೊಬ್ಬರು ಕೇಳಿ, ನನಗೆ ಕೃಪೆ ಕೊಡಪ್ಪ ಅಂತ ಕೇಳಿ. ಹಲ್ಲೆಲೂಯ. ನನಗೆ ಕೃಪೆ ಕೊಡಪ್ಪ. ಹಲ್ಲೆಲೂಯ. ನನಗೆ ಕೃಪೆ ಕೊಡಪ್ಪ. ಈಗ ನೆನಪು ಮಾಡ್ಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಯಾರೆಲ್ಲ ನಿಮಗೆ ಕೇಡು ಮಾಡಿದ್ದಾರೆ, ಯಾರಿಂದ ನಿಮಗೆ ಅನ್ಯಾಯ ಆಗಿದೆ, ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಕರ್ತನ ಹತ್ರ ಹೇಳಿ, ಕೇಳಿ, ಅಪ್ಪ ಇವ್ರನ್ನ ಕ್ಷಮಿಸಲಿಕ್ಕೆ ನನಗೆ ಬಲ ಕೊಡು. ಇವ್ರು ನೋಡಿದ್ರೇ ನನಗೆ ಉರಿತಾ ಇದೆ, ಅವ್ರಿಗೇನಾದರೂ ಕೇಡು ಮಾಡಬೇಕು ಅಂತ ಅನಿಸ್ತದೆ, ಆದರೆ ಅದನ್ನು ತೆಗೆದಾಕಪ್ಪ ಅಂತ ಕೇಳಿ. ನನ್ನಿಂದ ತೆಗೆದಾಕಪ್ಪ, ನಿನ್ನ ಗುಣಾತಿಶಯಗಳನ್ನು ನನ್ನಲ್ಲಿ ತುಂಬಿಸ್ಕೊಡಪ್ಪ. ಅವ್ರು ಮಾಡಿದ ಕೇಡಿಗೆ ಪ್ರತಿ ಕೇಡನ್ನು ಮಾಡದೆ, ಅವರಿಗೆ ಪ್ರತಿ ಕರ್ತನೆ ನಿಂದೆಯನ್ನು ಉಂಟು ಮಾಡದೆ, ಕರ್ತನೆ ಅವ್ರನ್ನ ಪ್ರೀತಿಸಲಿಕ್ಕೆ, ಅವ್ರನ್ನ ಸಹಿಸ್ಕೊಳ್ಳಿಕ್ಕೆ ನನಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಕೋಪ ರೋಷವೆಲ್ಲ ಬೀಸಾಡಿರುವೆ. ಹೌದು ಡ್ಯಾಡಿ, ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ನಿನ್ನನ್ನೇ ದೃಷ್ಟಿಸುವೆ, ಮಾಡುವೆ. ನಾನಿನ್ನನ್ನೇ ದೃಷ್ಟಿಸುವೆ, ಸತ್ಕಾರ್ಯ ಮಾಡುವೆ. ನಾನಿನ್ನನ್ನೇ ದೃಷ್ಟಿಸುವೆ, ಸತ್ಕಾರ್ಯ ಮಾಡುವೆ. ಹೌದು ಡ್ಯಾಡಿ, ಕರ್ತನೆ ನಮಗೆ ಎಷ್ಟು ಕೇಡು ಮಾಡಿದ್ರು ನಾವು ಅವ್ರಿಗೆ ಸತ್ಕಾರ್ಯವನ್ನೇ, ಉಪಕಾರವನ್ನೇ ಮಾಡಬೇಕಪ್ಪ. ಥ್ಯಾಂಕ್ ಯು. ಆ ಕಹಿಯನ್ನೆಲ್ಲ ನಮ್ಮ ಮನಸ್ಸಿನಿಂದ ತೆಗೆದಾಕಪ್ಪ. ನಮಗೆ ಮಾಡಿದ ನೋವನ್ನೆಲ್ಲ ನಮ್ಮ ಹೃದಯದಿಂದ ತೆಗೆದಾಕು ಸ್ವಾಮಿ. ನಮಗೆ ಕೇಡು ಮಾಡಿದವರು ಕರ್ತನೆ ನಮಗೆ ಎಷ್ಟು ಕೇಡು ಮಾಡಿದರು, ಆ ನೋವನ್ನು ನಮ್ಮಿಂದ ತೆಗೆದಾಕು. ಆ ಸೀನ್, ಆ ಘಟನೆ ನಮ್ಮ ಮನಸ್ಸಿನಿಂದ ಎರೇಸಾಗಲಿ. ಅವ್ರು ನಮಗೆ ಕೇಡು ಮಾಡಿದ್ದು, ಅವ್ರು ಓಡಿ ಬಂದಿದ್ದು, ಹೊಡೆದಿದ್ದು, ಬೈದಿದ್ದು, ಆ ಕೆಟ್ಟ ಪದಗಳು, ಅದೆಲ್ಲವನ್ನು ಮನಸ್ಸಿಂದ ಅಳಿಸಾಕ್ಬಿಡಿಯಪ್ಪ.
ಕೇಳಿ, ಕರ್ತನ ಹತ್ರ ಕೇಳಿ, ಅದೆಲ್ಲವನ್ನು ಅಳಿಸಾಕ್ಬಿಡಿ. ಅದು ಮನಸ್ಸಿನಲ್ಲಿ ಇರೋದು ಬೇಡ. ಈ ಪದಗಳನ್ನು ಹೇಳಿ ನನ್ನ ನೋವು ಮಾಡಿದ್ರಲ್ಲ, ಈ ರೀತಿ ತುಚ್ಛವಾಗಿ ಮಾತಾಡಿದ್ರಲ್ಲ, ಈ ರೀತಿಯಾಗಿ ಅವಹೇಳನವಾಗಿ ಮಾತಾಡಿದ್ರಲ್ಲ, ಅದನ್ನೆಲ್ಲ ಅಳಿಸಾಕ್ಬಿಡಪ್ಪ ಅಂತ ಕೇಳಿ. ಅದನ್ನೆಲ್ಲ ನನ್ನ ಮನಸ್ಸಿನಿಂದ ಅಳಿಸಾಕ್ಬಿಡಪ್ಪ, ಎರೇಸ್ ಮಾಡಿ ಸ್ವಾಮಿ. ನನ್ನ ಮನಸ್ಸಿನಲ್ಲಿ ಇರೋದು ಬೇಡಪ್ಪ. ಅವ್ರು ನೋಡಿದ್ರೇ ಉರಿತದೆ, ಅವ್ರು ನೋಡಿದ್ರೇ ಕೋಪ ಬರ್ತದೆ ಅಂತ ಇದ್ರೂ ಸಹ ಅಪ್ಪ, ಅವ್ರನ್ನ ಪ್ರೀತಿಯಿಂದ ನೋಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಕೇಳಿ. ಅವ್ರನ್ನ ಪ್ರೀತಿಯಿಂದ ನಾನು ನೋಡಲಿಕ್ಕೆ, ಸಹಿಸ್ಕೊಳ್ಳಿಕ್ಕೆ ಕರ್ತನೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಮ್ಗೆ ಕೇಡು ಮಾಡಿದವರಿಗೆ ಪ್ರತಿಯಾಗಿ ಉಪಕಾರವನ್ನು ಬಯಸಲಿಕ್ಕೆ ಥ್ಯಾಂಕ್ ಯು ಲಾರ್ಡ್. ನನಗೆ ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡಪ್ಪ. ಕೇಳಿ, ಕರ್ತನ ಹತ್ರ ಕೇಳಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ, ನನ್ನ ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ಹೌದು, ಶಿಲುಬೆಯನ್ನು ದೃಷ್ಟಿಸಿ ನೋಡುವೆ, ನಿನ್ನನ್ನೇ ದೃಷ್ಟಿಸುವೆ. ಸತ್ಕಾರ್ಯ ಮಾಡುವೆ. ನನಗೆ ಎಷ್ಟು ಕೇಡು ಮಾಡಿದ್ರು ಅವ್ರಿಗೆ ಸತ್ಕಾರ್ಯವನ್ನೇ ಮಾಡಲಿಕ್ಕೆ ಕಲಿಸಿಕೊಡಪ್ಪ, ಕೃಪೆ ಕೊಡಪ್ಪ. ನನಗೆಷ್ಟು ದ್ರೋಹ ಮಾಡಿದ್ರು ಅಪ್ಪ, ನಿನ್ನನ್ನು ದೃಷ್ಟಿಸಿ ನೋಡಿ ನಾನು ಅವ್ರಿಗೆ ಒಳ್ಳೆಯದನ್ನೇ ಮಾಡಬೇಕು. ನಾನಿನ್ನನ್ನೇ ದೃಷ್ಟಿಸುವೆ, ಸತ್ಕಾರ್ಯ ಮಾಡುವೆ. ಹೌದು ಡ್ಯಾಡಿ, ಸತ್ಕಾರ್ಯ ಮಾಡಲಿಕ್ಕೆ, ನಮಗೆ ಕೇಡು ಮಾಡಿದವರಿಗೆ ಉಪಕಾರ ಮಾಡಲಿಕ್ಕೆ, ನಮ್ಮನ್ನು ಬೈದವ್ರಿಗೂ ಸಹ ನಾವು ಪ್ರೀತಿಯಿಂದ ನಡ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ, ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಈಗ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ತನ್ನ ಅಣ್ಣಂದಿರು ಎಷ್ಟು ದ್ರೋಹ ಮಾಡಿದ್ರು ಅವ್ರನ್ನ ಪ್ರೀತಿಯಿಂದ ಕಾಣಲಿಕ್ಕೆ ಯೋಸೇಫನಿಗೆ ಒಳ್ಳೆ ಹೃದಯ ಕೊಟ್ಟಿಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆ. ಯೋಸೇಫನಿಗಾಗಿ ನಿನಗೆ ವಂದನೆ. ಯೋಸೇಫನಿಗೆ ಕೊಟ್ಟಂಥ ಅದೇ ಜೀವಿತವನ್ನು ನನಗೂ ಕೊಡಪ್ಪ, ನನಗೂ ಕೊಡಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ತನ ಹತ್ರ ಹೇಳಿ, ಅಪ್ಪ ನಾನು ಮಾತಾಡಿಸದೇ ಇರುವವ್ರ ಜೊತೆ ಮಾತಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಹೇಳಿ. ಯಾರ ಬಗ್ಗೆ ನಾನು ಕೇಡು ಬಯಸ್ತಾ ಇದ್ನೋ ಅವ್ರಿಗೆ ಒಳ್ಳೆಯದನ್ನು ಬಯಸಲಿಕ್ಕೆ ನನಗೆ ಒಳ್ಳೆ ಮನಸ್ಸನ್ನು ಕೊಡಪ್ಪ ಅಂತ ಕೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಯಾರನ್ನು ನನ್ನ ಮನೆ ಹತ್ರ ಸೇರಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ನು, ಅವನ ಮನೆಗೆ ಕರೆದು ಊಟ ಬಡಿಸ್ತೀನಪ್ಪ ಅಂತ ಹೇಳಿ ಕರ್ತನ ಹತ್ರ ಹೇಳಿ. ಕರ್ತನ ನಿಮ್ಮ ವಿಷಯದಲ್ಲಿ ದೊಡ್ಡ ಯೋಜನೆ ಹೊಂದಿದ್ದಾನೆ. ಯಾರನ್ನ ನನ್ನ ಮನೆ ಹತ್ರ ಸೇರಿಸ್ಕೊಳ್ಳೋದೇ ಇಲ್ಲ, ಅವ್ರನ್ನ ನನ್ನ ಹತ್ರಕ್ಕೂ ಸೇರಿಸೋದಿಲ್ಲ ಅಂತ ನೀವು ನೆನೆಸಿದ್ರು, ಅವ್ರನ್ನ ಕರೆದು ಅವರಿಗೆ ಊಟ ಬಡಿಸಿ. ಹಲ್ಲೆಲೂಯಾ. ಕರ್ತನ ಹತ್ರ ಕೇಳಿ, ನನಗೆ ಕೃಪೆ ಕೊಡಪ್ಪ ಅಂತ ಹೇಳಿ. ಯಾರ ಮನೆಗೆ ನಾನು ಕಾಲು ಹಾಕೋದಿಲ್ಲ ಅಂತ ನಾನು ಹೇಳಿದ್ನೋ ಆ ಮನೆಗೆ ನಾನು ಹೋಗ್ಲಿಕ್ಕೆ ನನಗೆ ಕೃಪೆ ಕೊಡಪ್ಪ, ಅವಕಾಶ ಕೊಡಪ್ಪ ಅಂತ ಕೇಳಿ. ಹಲ್ಲೆಲೂಯಾ. ಕೆಟ್ಟತನವನ್ನು ಒಳ್ಳೆತನದಿಂದ ನಾವು ಗೆಲ್ಲುವ, ಅದನ್ನು ಸೋಲಿಸುವ. ಥ್ಯಾಂಕ್ ಯು ಜೀಸಸ್. ಹಿಂಗೆ ಕೇಡು ಮಾಡಿದ್ರಲ್ಲ ಅಂತ ಹೇಳಿ ನಾವು ಕುಗ್ಗಿ ಹೋಗುವುದು ಬೇಡ. ಕೆಟ್ಟತನಕ್ಕೆ, ಅವರ ಕೆಟ್ಟತನಕ್ಕೆ ನಾವು ಸೋತು ಹೋಗುವುದು ಬೇಡ, ಕುಗ್ಗಿ ಹೋಗುವುದು ಬೇಡ. ನಮ್ಮ ಒಳ್ಳೆತನದಿಂದ ಅವರ ಕೆಟ್ಟತನವನ್ನು ನಾವು ಗೆಲ್ಲುವ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಒಬ್ಬೊಬ್ಬರಿಗೂ ಬಲ ಕೊಡು, ಕೃಪೆ ಕೊಡು ಸ್ವಾಮಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಅದೇ ಹೃದಯ ನಮ್ಮಲ್ಲೂ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ತಂದೆಯವರನ್ನ ಕ್ಷಮಿಸು ಅಂತ ಹೇಳಿದಿಲ್ಲ, ಅದೇ ಹೃದಯ ಕರ್ತನ ನಮಗೂ ಕೊಡಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನೀನು ಕೊಟ್ಟಿರುವಂಥ ಮಾರ್ಗದರ್ಶನಕ್ಕಾಗಿ ವಂದನೆ. ಈ ಮಾರ್ಗದರ್ಶನದ ಮೇರೆಗೆ ನಾವು ಜೀವಿಸಲು ಕೃಪೆ ಕೊಡಪ್ಪ. ನಮಗೆ ಕೇಡು ಮಾಡಿದವರನ್ನು ಕೂಡ ಪ್ರೀತಿಸಲು, ಅವರನ್ನು ಕ್ಷಮಿಸಲು, ಅವರನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲು ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಗೆ ಬಲ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೃಪೆ ಕೊಡು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಿಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಇನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ನಾವು ಹಾಗೆ ಯಾದಗಿರಿ ಜಿಲ್ಲೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾದಗಿರಿ ಜಿಲ್ಲೆ ಮೇಲೆ ದೇವರ ಕೃಪೆ ಅಪರಿಮಿತವಾಗಿ ಇಳಿದು ಬರಲಿ. ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಆತ್ಮಿಕವಾಗಿ, ಆರ್ಥಿಕವಾಗಿ
ಆಶೀರ್ವಾದದಲ್ಲಿ ಮುಂದುವರಿಬೇಕು, ದೇವರೊಂದಿಗಿನ ಬಾಂಧವ್ಯದಲ್ಲಿ ಬೆಳಿಬೇಕು, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ನಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು. ಒಂದು ಮನೆಗೆ ಒಬ್ಬರಾದರೂ ಪೂರ್ಣಾವಧಿ ಸೇವೆಗೆ ಬರಬೇಕು. ರಕ್ಷಣೆ ಹೊಂದಿದ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಮನೆಗೆ ಒಬ್ಬರಾದರೂ ಪೂರ್ಣಾವಧಿ ಸೇವೆಯಲ್ಲಿರಬೇಕು. ಆ ರೀತಿ ನಿಮ್ಮ ಕೃಪೆ ಕೊಡಪ್ಪ ಅಂತ ಕೇಳುವ. ಯಾದಗಿರಿ ಜಿಲ್ಲೆಯನ್ನು ಕರ್ತನ ಕೈಗೆ ಒಪ್ಪಿಸಿ ಕೊಡೋಣ. ಹಲ್ಲೆಲೂಯಾ. ಕರ್ತನೇ, ಯಾದಗಿರಿ ಜಿಲ್ಲೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಯಾದಗಿರಿ ಜಿಲ್ಲೆಯನ್ನು ಆಶೀರ್ವದಿಸಪ್ಪ. ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಜನರಿಗಾಗಿ, ರಕ್ಷಣೆ ಹೊಂದಿದ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ. ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ನಿನಗಾಗಿ ವೈರಾಗ್ಯವಾಗಿ ಜೀವಿಸಲು, ಕರ್ತನೆ ಆತ್ಮಿಕವಾಗಿ ಜೀವಿಸಲು ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರಪ್ಪ. ಒಂದು ಕುಟುಂಬಕ್ಕೆ ಒಬ್ಬರಾದರೂ ಪೂರ್ಣಾವಧಿ ಸೇವೆಗೆ ಬರಬೇಕು ಸ್ವಾಮಿ. ಸಂಧಿಸಲ್ಪಡದೇ ಇರುವಂಥ ಪ್ರಾಂತ್ಯಗಳೆಲ್ಲ ಸಂಧಿಸಲ್ಪಡಬೇಕು. ಒಂದೊಂದು ಸಭೆಯಲ್ಲೂ ಕೂಡ ಸೇವೆಗಳು ಕರ್ತನೆ ವಿಸ್ತರಣೆ ಆಗಬೇಕು ಸ್ವಾಮಿ. ಆ ರೀತಿ ನಿನ್ನ ಕೃಪೆ ಕೊಡಪ್ಪ. ನಿನ್ನ ದಯೆಯನ್ನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ. ಥ್ಯಾಂಕ್ ಯು. ಸಂಧಿಸಲ್ಪಡದೇ ಇರುವಂಥ ಪ್ರಾಂತ್ಯಗಳು, ಗ್ರಾಮಗಳು ಸಂಧಿಸಲ್ಪಡಲಿ. ಥ್ಯಾಂಕ್ ಯು. ಅದಕ್ಕೆ ಬೇಕಾದ ಸೇವಕರುಗಳನ್ನು ಕರ್ತನೆ ಯಾದಗಿರಿ ಜಿಲ್ಲೆಯಿಂದಲೇ ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆ ಹೊಂದ ಪ್ರತಿಯೊಂದು ಕುಟುಂಬದಲ್ಲೂ ಸೇವಕರುಗಳು ಇರಬೇಕು ಸ್ವಾಮಿ. ನನ್ನ ಮಗನು ಅಲ್ಲಿ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಮಗಳು ಅಲ್ಲಿ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕರ್ತನೆ ಪ್ರತಿಯೊಂದು ಕುಟುಂಬದವರು ಹೇಳಬೇಕು. ಆ ರೀತಿ ಸೇವಕರುಗಳನ್ನು ಎಬ್ಬಿಸಪ್ಪ. ಯಾದಗಿರಿ ಜಿಲ್ಲೆಗೆ ಬೇಕಾದ ಸೇವಕರುಗಳನ್ನು ಆ ಕರ್ತನೆ ಯಾದಗಿರಿ ಜಿಲ್ಲೆಯ ಆತ್ಮಿಕ ಮಕ್ಕಳ ಕುಟುಂಬಗಳಿಂದಲೇ ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಕೊಡಪ್ಪ. ಈ ದಿನ ಕರ್ತನೆ ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡು ಸ್ವಾಮಿ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಪ್ಪ, ಯಶಸ್ಸು ಕೊಡು ಸ್ವಾಮಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಮಹಿಮೆಯನ್ನು ಸವಿಯುವಂತಹ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಶುಭದ ದಿನ ಆಗಿರಲಿ, ಮನರಮ್ಯದ ದಿನವಾಗಿರಲಿ, ಆರೋಗ್ಯದ ದಿನವಾಗಿರಲಿ, ಚೈತನ್ಯದ ದಿನ ಆಗಿರಲಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.